ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ರಾಜ್ಯದ ಅಂಗನವಾಡಿ ವರ್ಕರ್ಸ್ ಗಳು ಅನೇಕ ಬೇಡಿಕೆಗಳಿತ್ತು. ಸೊ ತಮ್ಮೆಲ್ಲರಿಗೂ ಗೊತ್ತು, ಬೇಡಿಕೆಗಳಿಗೋಸ್ಕರ ಪ್ರತಿಭಟನೆ ಕೂಡ ಸಹ ಅಂಗನವಾಡಿ ವರ್ಕರ್ಸ್ ಗಳು ಮಾಡಿದ್ದಾರೆ. ಸತತವಾಗಿ ಕೇಳ್ತಾನೆ ಬರ್ತಾ ಇದ್ರು ಅಂಗನವಾಡಿ ವರ್ಕರ್ಸ್ ಗಳು. BLO ಕೆಲಸದಿಂದ ನಮಗೆ ಮುಕ್ತಿ ಕೊಡಿ, ನಮಗೆ ಅಂಗನವಾಡಿಗಳಲ್ಲಿ ತುಂಬಾ ಕೆಲಸ ಇರುತ್ತೆ. ಹಾಗೆ ಈ BLO ಕೆಲಸ, ಅನೇಕ ರೀತಿಯಾದಂತಹ ಕೆಲಸ, ಜಾಸ್ತಿ ಕೆಲಸನ ಸರ್ಕಾರ ನೀಡ್ತಾ ಹೋಗುತ್ತೆ. ಹಾಗೆ ಅಂಗನವಾಡಿ ವರ್ಕರ್ಸ್ಗಳು ಕೂಡ ಮನವಿನ ಮಾಡ್ಕೊಂಡಿದ್ರು ಚುನಾವಣೆ ಆಯೋಗಕ್ಕೂ ಕೂಡ, ಹಾಗೆ ಸರ್ಕಾರಕ್ಕೂ ಕೂಡ ಅನೇಕ ಮನವಿನ ಮಾಡ್ಕೊಂಡು ಪತ್ರನ ಬರೀತಾನೆ ಇದ್ರು. ಸೊ ಸತತವಾಗಿ ಇವರು ಕೇಳ್ತಾನೆ ಬರ್ತಿದ್ರು. ಆದ್ರೆ ಯಾವುದೇ ರೀತಿಯಾದಂತಹ ಸರ್ಕಾರ ಇವರ ಬೇಡಿಕೆಗಳಿಗೆ ಸಹಕಾರನ ಕೊಟ್ಟಿರ್ಲಿಲ್ಲ ಅಂತಾನೆ ಹೇಳ್ಬೋದು. ಇದೇ ರೀತಿ ಹಲವಾರು ಬೇಡಿಕೆಗಳಿದೆ. ಹಾಗೆ ಹೀಗೆ ಒಂದು ಅಂಗನವಾಡಿ ವರ್ಕರ್ಸ್ ಗಳಿಗೆ ಒಂದು ಸರ್ಕಾರದಿಂದ ಬಿಗ್ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು. ನಮ್ಮ ರಾಜ್ಯದ ಅಂಗನವಾಡಿ ವರ್ಕರ್ಸ್ ಗಳ ಮುಖ್ಯ ಬೇಡಿಕೆ ಏನು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀರೋ ಆ ಒಂದು ಬೇಡಿಕೆಗೆ ಸರ್ಕಾರದಿಂದ ಸಕಾರಾತ್ಮಕವಾದಂತಹ ಉತ್ತರ ಬಂದಿದೆ. ಹಾಗೆ ನಮ್ಮ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗಾಗಲೇ ಘೋಷಣೆ ಕೂಡ ಮಾಡಿದ್ದಾರೆ. ಸೊ ಗುಡ್ ನ್ಯೂಸ್ ಏನು ಅಂತ ನೀವು ತಿಳ್ಕೊಬೇಕಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋ ಆಪ್ಷನ್ ಸಿಕ್ಕರೆ ದಯವಿಟ್ಟು ಹೈಪ್ ಮಾಡೋದ್ರ ಮೂಲಕ ನಮ್ಮ ವಿಡಿಯೋನ ಸಪೋರ್ಟ್ ಮಾಡಿ. ಸೊ ಫ್ರೆಂಡ್ಸ್, ನಮ್ಮ ರಾಜ್ಯದ ಅಂಗನವಾಡಿ ವರ್ಕರ್ಸ್ ಗಳು ಅನೇಕ ಬೇಡಿಕೆಗಳಿತ್ತು. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಗುಜರಾತಿನಲ್ಲಿ ಹೇಗೆ ತೀರ್ಪು ಕೊಟ್ಟರು, ಅಂಗನವಾಡಿ ವರ್ಕರ್ಸ್ ಗಳನ್ನ ಸರ್ಕಾರಿ ನೌಕರರನ್ನ ಪರಿಗಣಿಸಬೇಕು, ಜೊತೆಗೆ ಗೌರವಧನನ ಏರಿಕೆ ಮಾಡಬೇಕು. ನಮ್ಮ ರಾಜ್ಯದ ಅಂಗನವಾಡಿ ವರ್ಕರ್ಸ್ ಗಳು ಸಾಕಷ್ಟು ಸರಿ ಗೌರವಧನಕ್ಕಾಗಿ ಪ್ರತಿಭಟನೆಯನ್ನ ಮಾಡ್ತಾನೆ ಬಂದಿದ್ದಾರೆ. ಹಾಗೆ ಕಳೆದ ಜುಲೈ 9ನೇ ತಾರೀಕು ಕೂಡ ಅವರು ಪ್ರತಿಭಟನೆಯನ್ನ ಮಾಡಿದ್ರು. ಸೊ ಅದಕ್ಕೆ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಫಲ ಇವರಿಗೆ ಸಿಕ್ಕಿಲ್ಲ ಸರ್ಕಾರದಿಂದ. ಸೊ ಹೀಗಾಗಿ ಇವರು ಕೋರ್ಟ್ ಮೆಟ್ಟಿಲ್ ಹತ್ಬೇಕಾಗಿ ಬಂದಿತ್ತು ಅಂತಾನೆ ಹೇಳ್ಬೋದು. ಅದ್ರ ಬಗ್ಗೆ ಒಂದ್ ಕಡೆ ಆದ್ರೆ, ಈಗ ಗುಡ್ ನ್ಯೂಸ್ ಬಗ್ಗೆ ಮಾತಾಡೋಣ. ಸೊ ಏನ್ ಗುಡ್ ನ್ಯೂಸ್ ಬಂದಿದೆ, ಅಂಗನವಾಡಿ ವರ್ಕರ್ಸ್ ಗಳ ಒಂದು ಬೇಡಿಕೆ ಈಡೇರಿದೆ ಕೊನೆಗೂ. ಆ ಬೇಡಿಕೆ ಏನು ಅಂತಂದ್ರೆ, ಸೊ ಯಾವಾಗ್ಲೂ ಕೇಳ್ತಾ ಬಂದಿದ್ರು, ಹಾಗೆ ಸರ್ಕಾರಕ್ಕೆ ಪತ್ರ ಕೂಡ ಬರ್ದಾಕ್ತಾ ಇದ್ರು ಅಂಗನವಾಡಿ ವರ್ಕರ್ಸ್ ಗಳು, BLO ಕೆಲಸದಿಂದ ಮುಕ್ತಿ ಕೊಡಿ ನಮ್ಗೆ ಅಂತ. ಸೊ ಚುನಾವಣೆ ಆಯೋಗ ಕೂಡ ಮನವಿನ ಮಾಡ್ಕೊಂಡಿದ್ರು. ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಘೋಷಣೆಯನ್ನ ಕೊಟ್ಟಿದ್ದಾರೆ. ಇನ್ ಮುಂದೆ ಅಂಗನವಾಡಿ ವರ್ಕರ್ಸ್ ಗಳು BLO ಕೆಲಸದಿಂದ ಅವರಿಗೆ ಮುಕ್ತಿ ಇರುತ್ತೆ. ಇನ್ ಮುಂದೆ ಅವರು ಯಾವುದೇ ರೀತಿಯಾದಂತಹ BLO ಕೆಲಸ ಮಾಡ್ಬೇಕಾಗಿಲ್ಲ. ಅವರು ಅಂಗನವಾಡಿಯಲ್ಲಿ ಮಕ್ಕಳು ಅದು ಇದು ಇರ್ತಾರೆ, ಸಾಕಷ್ಟು ಬಾರಿ ಕೇಳ್ತಾ ಇದ್ರು ನಮ್ಗೆ ಈ ಕೆಲಸದಿಂದ ಮುಕ್ತಿ ಕೊಡಿ ಅಂತ ಸಾಕಷ್ಟು ಸರಿ ಅಂಗನವಾಡಿ ವರ್ಕರ್ಸ್ ಗಳು ಕೇಳ್ತಾ ಇದ್ರು. ಸೊ ಕೊನೆಗೂ ಮುಂದೆ BLO ಕೆಲಸದಲ್ಲಿ ಅಂಗನವಾಡಿ ವರ್ಕರ್ಸ್ ಗಳು ಇರೋದಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಸೊ ಅವ್ರ ಹೇಳಿಕೆ ಕೊಟ್ಟಿರುವಂತಹ ಕ್ಲಿಪ್ ಕೂಡ ಇದೆ, ಅದು ಕೂಡ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಚುನಾವಣೆ ಆಯೋಗದಿಂದ ಏನ್ ಪ್ರತಿಕ್ರಿಯೆ ಬರುತ್ತೆ, ಏನಂತ ನೋಟಿಸ್ ಕೊಡ್ತಾರೆ, ಘೋಷಣೆ ಅಧಿಕೃತವಾಗಿ ಘೋಷಣೆ ಮಾಡ್ತಾರ ಚುನಾವಣೆ ಆಯೋಗದಿಂದ, ಅಥವಾ ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಇರುತ್ತೆ. ಸೊ ಇದೇ ಮೊದಲನೇ ಬಾರಿ ಯಾರಾದ್ರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಮಾಹಿತಿ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ. ಅಂಗನವಾಡಿ ಕಾರ್ಯಕರ್ತರ ಹಾಗೂ ಎಲ್ಲ ಸಂಘಟನೆಗಳ ಬಹುದಿನದ ಬೇಡಿಕೆಯಾದಂಥ ಚುನಾವಣಾ ಕೆಲಸ ಅಂದರೆ BLO ಕೆಲಸದಿಂದ ವಿನಾಯಿತಿಯನ್ನು ಕೊಡಬೇಕು. ಅವರಿಗೆ ಬಹಳಷ್ಟು ಕಷ್ಟ ಆಗ್ತಾ ಇದೆ, ಮಕ್ಕಳನ್ನು ನೋಡ್ಕೊಳ್ಳೋದು, ಅಂಗನವಾಡಿಯನ್ನು ನೋಡ್ಕೊಳ್ಳೋದು, ಜೊತೆಯಲ್ಲಿ BLO ಕೆಲಸ ಮಾಡೋದು ಬಹಳಷ್ಟು ಕಷ್ಟ ಆಗ್ತಾ ಇದೆ ಅಂತ ಪದೇ ಪದೇ ನನ್ನ ಭೇಟಿಯಾಗಿ ಮನವಿ ಮಾಡಿದ್ರು. ಇವತ್ತು ಇದೇ ವಿಷಯವಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಅವರ ಜೊತೆ ಚರ್ಚೆ ಮಾಡಿದ್ದೀನಿ. ಅದಕ್ಕೆ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಈ ಚುನಾವಣೆಯ ಕೆಲಸದಿಂದ BLO ಇಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ರಿಯಾಯಿತಿಯನ್ನು ಕೊಡೋಣ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಶೀಘ್ರದಲ್ಲೇ ಒಂದು ಜಿಯೋವನ್ನು ಹೊರಡಿಸ್ತಾರೆ.